Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಜೈಲಿನಿಂದ ತಮ್ಮ ನಿವಾಸದ ಕಡೆಗೆ ತೆರಳುತ್ತಾ ಇದ್ದಾರೆ ಎಚ್.ಡಿ. ರೇವಣ್ಣ. ದೇವೇಗೌಡರ ನಿವಾಸಕ್ಕೆ ರೇವಣ್ಣ ಅವರು ತೆರಳುವಂತ ಸಾಧ್ಯತೆಯೂ ಕೂಡ ಇದೆ. ದೇವೇಗೌಡರ ನಿವಾಸದ ಬಳಿ ಕೂಡ ಬಿಗಿ ಭದ್ರತೆಯನ್ನ ಸದ್ಯ ನಿಯೋಜಿಸಲಾಗಿದೆ. ಅವರು ಈಗ ದೇವೇಗೌಡರ ನಿವಾಸದ ಕಡೆಗೆ ಹೋಗ್ತಾರೋ ತಮ್ಮ ಬಸವನಗುಡಿಯ ನಿವಾಸದ ಕಡೆಗೆ ಹೋಗ್ತಾರೋ ಅನ್ನುವಂಥ ಸ್ವಲ್ಪ ಗೊಂದಲ ಇದೆ. ಬಟ್ ದೇವೇಗೌಡರ ನಿವಾಸದ ಬಳಿ ಭಾಳ ಭದ್ರತೆಯನ್ನೆಲ್ಲ ನಿಯೋಜಿಸಿರುವಂಥದ್ದನ್ನು ನೋಡಿದ್ರೆ ಬಹುಶಃ ಅವ್ರೇನಾದ್ರು ದೇವೇಗೌಡರ ನಿವಾಸದ ಕಡೆಗೆ ಹೋಗ್ಬೋದಾ ಅಂತ ಚಾನ್ಸಸ್ ಇದೆ. ಅವ್ರು ಹೋಗುವಂಥ ಮಾರ್ಗ ಕೂಡ ಅದೇ ದಿಕ್ಕಿನ ಕಡೆಗೆ ಸಾಗ್ತಾ ಇದೆ ಅವ್ರ ವೆಹಿಕಲ್ ಅನ್ನುವಂಥದ್ದು ಕೂಡ ನಾವು ಪ್ರತಿನಿಧಿ ಹೇಳ್ತಾ ಇದ್ರು. ಶಿವು ಹಾಗೆ ನಮ್ಮ ಜೊತೆಗೆ ಸಂಪರ್ಕದಲ್ಲಿ. ಶಿವು, ಈಗ ದೇವೇಗೌಡರ ನಿವಾಸಕ್ಕೆ ಹೋಗೋ ಚಾನ್ಸಸ್ ಇದೆ, ಯಾಕಂದರೆ ಅವ್ರನ್ನ ವಶಕ್ಕೆ ಪಡೆದಂಥ ಸಂದರ್ಭದಲ್ಲೂ ಅಲ್ಲಿಂದನೇ ಕೂಡ ವಶಕ್ಕೆ ಪಡೆದಂಥದ್ದು. ಹೀಗಾಗಿ ಹೋಗಿ ತಂದೆ ಬಳಿ ಏನಾದರೂ ಆದಂಥ ಘಟನಾವಳಿಗಳು ಅದನ್ನ ಏನಾದ್ರು ವಿವರಿಸೋದು, ಮತ್ತೊಂದು ಈ ರೀತಿಯಾದಂಥದ್ದು ಏನಾದ್ರು ನಡೆಯನ್ನ ನಾವೀಗ ರೇವಣ್ಣ ಅವರಿಂದ ನಿರೀಕ್ಷೆ ಮಾಡ್ಬೋದಾ, ಹೇಗೆ? ಖಂಡಿತ ಮತ್ತೆ ಈಗಾಗಲೇ ಟಿವಿನ ದೃಶ್ಯಾವಳಿಯಲ್ಲಿ ಗಮನಿಸಬಹುದಾಗಿದೆ. ಈಗಾಗಲೇ ಎಚ್.ಡಿ. ರೇವಣ್ಣ ಅವರು ಇರ್ತಕ್ಕಂಥ ವಾಹನ ದೇವೇಗೌಡ ಪೆಟ್ರೋಲ್ ಬಂಕ್ನ ಸಮೀಪದಲ್ಲಿ ಇರ್ತಕ್ಕಂಥ ಇನ್ನು ಕೆಲವೇ ಕ್ಷಣಗಳಲ್ಲಿ ದೇವೇಗೌಡರ ನಿವಾಸವನ್ನ ತಲುಪಲಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಅವರು ದೇವೇಗೌಡರ ನಿವಾಸಕ್ಕೆ ತೆರಳಿ ಅಲ್ಲಿ ದೇವೇಗೌಡರ ಆಶೀರ್ವಾದವನ್ನ ಪಡೆದು ತದನಂತರ ಇಡೀ ವೃತ್ತಾಂತಕ್ಕೆ ಸಂಬಂಧಪಟ್ಟಂತೆ, ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಹತ್ವದ ಮಾತುಕತೆಗಳು ಕೂಡ ನಡೆಸಲಿದ್ದಾರೆ ಅಂತ ಹೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರ ವಾಹನ ಎಚ್.ಡಿ. ದೇವೇಗೌಡರ ನಿವಾಸವನ್ನ ತಲುಪಲಿದೆ. ಮಾಲ್ತೇಶ್, ಓಕೆ ಥ್ಯಾಂಕ್ ಯು ಶಿವು. ನಿಮ್ಮ ಜೊತೆಗೆ ನಾನು ಮತ್ತೆ ಸಂಪರ್ಕ ಮಾಡ್ತೀನಿ. ನಾವು ಪ್ರತಿನಿಧಿ ಶಿವಪ್ರಸಾದ್ ಹೇಳಿದಾಗೆ ದೇವೇಗೌಡರ ನಿವಾಸದ ಕಡೆಗೇ ಸಾಗ್ತಾ ಇದೆ ಅಂತ ಕಾಣಿಸುತ್ತೆ ರೇವಣ್ಣ ಅವರ ವೆಹಿಕಲ್. ಅದರಂತೆ ಅವ್ರ ಜೊತೆಗೆ ಸಾರಾ ಮಹೇಶ್ ಅವರು ಇದ್ದಾರೆ ಅನ್ನುವಂಥ ಸಂಗತಿ ತಿಳಿದು ಬಂತು. ಅದನ್ನು ಹೊರತುಪಡಿಸಿ ಕೆಲ JDSನ ನಾಯಕರುಗಳು ಕೂಡ ಈ ಸಂದರ್ಭದಲ್ಲಿ ರೇವಣ್ಣ ಅವರಿಗೆ ಸಾಥ್ ಕೊಡ್ತಾ ಇದ್ದಾರೆ. ಅವರನ್ನು ಜೈಲಿನಿಂದ ಬಿಡುಗಡೆ ಮಾಡಿದಂಥ ಸಂದರ್ಭದಲ್ಲಿ ಸಹಜವಾಗಿ ಸಂಭ್ರಮಾಚರಣೆ ಕೂಡ ಇತ್ತು. ಆದರೆ ಇಲ್ಲಿ ಮೊದಲಿಂದನೂ ಕೂಡ JDSನ ನಾಯಕರುಗಳು ರೇವಣ್ಣ ಅವರ ಅಭಿಮಾನಿಗಳು ಹೇಳ್ಕೊಂಡ್ಬರ್ತಾ ಇರುವಂಥದ್ದು ಇದೆ. ಮಗ ಹೌದು ತಪ್ಪು ಮಾಡಿರ್ಬೋದು, ಬಟ್ ತಂದೆಯನ್ನು ಸಿಕ್ಕಾಕ್ಸುವಂಥ ಪ್ರಯತ್ನ ಯಾಕೆ ನಡೀತಾ ಇದೆ ಅನ್ನುವಂಥದ್ದು ವಿಚಾರ. ಎಚ್.ಡಿ. ದೇವೇಗೌಡರ ನಿವಾಸದ ಬಳಿ ಈಗ ನಾವು ರೇವಣ್ಣ ಅವರ ವೆಹಿಕಲ್ ಬರ್ತಾ ಇರುವಂಥದ್ದನ್ನು ನೋಡ್ತಾ ಇದ್ದೀವಿ. ಕೆಲ ಬೆಂಗಾವಲು ವಾಹನವನ್ನು ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಯೋಜಿಸಲಾಗಿದೆ. ಅದರಂತೆ ಅವರೀಗ ದೇವೇಗೌಡರ ನಿವಾಸದ ಬಳಿ ಬರ್ತಾ ಇರುವಂಥ ಸಂದರ್ಭ. ಆಮೇಲೆ ಇನ್ನೊಂದು ಸಂಗತಿ ಅಂತ ಅಂದರೆ ಅವರನ್ನು ವಶಕ್ಕೆ ಪಡೆದಂಥ ಸಂದರ್ಭದಲ್ಲೂ ಕೂಡ ನಾನು ಮೊದಲೇ ಹೇಳಿದಾಗೆ ಅವರನ್ನು ದೇವೇಗೌಡರ ನಿವಾಸದ ಬಳಿಯಿಂದನೇ ಅವರನ್ನು ವಶಕ್ಕೆ ಪಡೆದಂಥ ಸಂದರ್ಭ ಕೂಡ ಆಗಿತ್ತು. ಆಮೇಲೆ ತಾಯಿ ಇರ್ತಾರೆ, ತಂದೆ ದೇವೇಗೌಡರು ಕೂಡ ಅಲ್ಲೇ ಇರ್ತಾರೆ. ಹೀಗಾಗಿ ತನಗೆ ಒಂದು ಸಂಕಷ್ಟದ ಸಂದರ್ಭ ಬಂದಿರುವಂಥದ್ದು. ಅವ್ರ ತಂದೆ ತಾಯಿ ಆದರೂ ಕೂಡ ಅವರಿಗೊಂದು ನೋವು ಅನ್ನುವಂಥದ್ದು ಸಹಜವಾಗಿ ಇದ್ದೇ ಇರುತ್ತೆ. ಹೀಗಾಗಿ ಅವ್ರ ಬಳಿ ಹೋಗಿ ಏನಾಯಿತು ಎತ್ತ ಅನ್ನುವಂಥದ್ದನ್ನು ವಿವರಿಸುವಂಥ ಕಾರ್ಯವೂ ಆಗ್ಬೋದು. ಜೊತೆಗೆ ಮುಂದೆ ಬಹಳ ದೊಡ್ಡದಾದಂಥ ಕಾನೂನು ಹೋರಾಟಕ್ಕೆ ಈಗ ಇವ್ರ ಕುಟುಂಬ ಸಿದ್ಧ ಆಗಬೇಕಾಗಿದೆ. ಈಗ ಒಂದು ಬೇಲ್ ಸಿಕ್ಕಿರುವಂಥದ್ದು ಅಷ್ಟೇ ಈಗ, ಬಟ್ ಇದನ್ನು ಹೊರತುಪಡಿಸಿಯೂ ಕೂಡ ಅವರಿಗೆ ಕಾನೂನಿನ ಸಂಕಷ್ಟಗಳು ಬಹಳ ಇದೆ. ಸೊ ಅದನ್ನೆಲ್ಲ ನಿಭಾಯಿಸುವಂಥ ನಿಟ್ಟಿನಲ್ಲಿ ತಂದೆ ತಾಯಿ ಆಶೀರ್ವಾದವನ್ನು ಬಹುಶಃ ರೇವಣ್ಣ ಅವರು ಕೇಳೋರಿದ್ದಾರೆ ಅಂತ ಕಾಣಿಸುತ್ತೆ. ಸೊ ಅದರಂತೆ ಈಗ ರೇವಣ್ಣ ಅವರು ದೇವೇಗೌಡರ ನಿವಾಸದ ಬಳಿ ಬಂದಿದ್ದಾರೆ. ಭಾಳಷ್ಟು ಮಾಧ್ಯಮದವರು, ಜೊತೆಗೆ JDSನ ಬೆಂಬಲಿಗರು, ಕಾರ್ಯಕರ್ತರು ಇವರೆಲ್ಲ ಅಲ್ಲಿ ಬಂದು ಆಲ್ರೆಡಿ ಜಮಾವಣೆ ಆಗಿದ್ದಾರೆ. ಹೀಗಾಗಿ ಇದನ್ನೆಲ್ಲ ನಿಭಾಯಿಸುವಂಥ ನಿಟ್ಟಿನಲ್ಲಿ ಪೊಲೀಸರಿಗೂ ಕೂಡ ಇದೊಂದು ರೀತಿ ಸವಾಲಿನ ಕೆಲಸ ಆಗಿದೆ. ಅದರಂತೆ ರೇವಣ್ಣ ಅವರು ಇದೀಗ ದೇವೇಗೌಡರ ನಿವಾಸದ ಕಡೆಗೆ ಹೋಗಿದ್ದಾರೆ ಆಲ್ರೆಡಿ. ಸೊ ಇನ್ನೇನು ತಂದೆ ತಾಯಿಯನ್ನು ಭೇಟಿ ಮಾಡಿ ನಾನು ಮೊದಲೇ ಹೇಳಿದಾಗೆ ಭಾಳ ಸಂಕಷ್ಟದ ಸಂದರ್ಭದಲ್ಲಿ ಅವರು ಇರುವಂಥ ಕಾರಣಕ್ಕಾಗಿ ಇದೊಂದು ರೀತಿ ಆ ಕುಟುಂಬಕ್ಕೆ ಭಾಳ ದುಃಖ ತಪ್ತವಾದಂಥ ಹಾಗೆ ಒಂದು ಸಂಕಷ್ಟದ ಒಂದು ಸಂದರ್ಭ ಆಗಿದೆ. ಅದನ್ನು ನಿಭಾಯಿಸುವಂಥ ನಿಟ್ಟಿನಲ್ಲಿ ಕಾನೂನು ಸಲಹೆಗಳನ್ನು ಕೂಡ ಬಹುಶಃ ತಂದೆ ಕೊಡ್ಬೋದು ಅಂತ ಕಾಣಿಸುತ್ತೆ ದೇವೇಗೌಡರು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರಿಗಿರುವಂಥ ಮಾಹಿತಿ ಏನು ಎತ್ತ ಇದೆಲ್ಲ ಇನ್ನೂ ಕೂಡ ಅಸ್ಪಷ್ಟನೇ ಇದೆ. ಯಾಕಂದರೆ ಇದೆಲ್ಲ ಆದಂಥ ನಂತರದಲ್ಲಿ ನಾವು ಕುಮಾರಸ್ವಾಮಿ ಅವರನ್ನು ಹೊರತುಪಡಿಸಿದ್ರೆ ಉಳಿದಂಥ ಯಾರಿಂದನೂ ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಕುಟುಂಬದ ಸ್ಟೇಟ್ಮೆಂಟ್ಸ್ಗಳನ್ನು ನಾವು ನೋಡಿಲ್ಲ. ಹೀಗಾಗಿ ಆಮೇಲೆ ಭಾಳ ವಯಸ್ಸು ಕೂಡ ಆಗಿರುವಂಥ ಕಾರಣಕ್ಕಾಗಿ ಭಾಳಷ್ಟು ಸಂಗತಿಗಳನ್ನು ಅವಾಯ್ಡ್ ಮಾಡಿರಬಹುದಾ ಅಂತ ಚಾನ್ಸಸ್ ಕೂಡ ಇರಬಹುದು ಏನೋ ತಂದೆಯಿಂದ. ಹಾಗಾಗಿ ನೋಡಬೇಕಿದೆ. ಮತ್ತೊಂದು ಕಡೆ ಈಗ ಪ್ರಜ್ವಲ್ನ ಕಥೆ ಏನು ಅನ್ನುವಂಥದ್ದು ಕೂಡ ಆ ಕುಟುಂಬಕ್ಕೆ ಸಹಜವಾಗಿ ತಲೆನೋವಾಗಿರುವಂಥ ಸಂಗತಿ. ಯಾಕಂದರೆ ಭಾರತಕ್ಕೆ ಕರೆತಂದರೆ ಆ ನಂತರದಲ್ಲಿ ಏನು. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.